ಬರುತ್ತಾ? ಸೂಪರ್ ಗೈಸ್, ಇವಾಗ ಟೇಸ್ಟ್ ಮಾಡೋ ಟೈಮು. ನೋಡೋಣ. ಚಿಯರ್ಸ್. ಕ್ಯಾಮ್ರಾ ನೋಡ್ಕೊಂಡು ಹೇಳು, ಇಲ್ಲ ನಾನು ನೋಡ್ಕೊಂಡು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಒಂಥರ ಫುಲ್ ಸುಸ್ತು ಫೀಲ್ ಆಗ್ತದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಪುಟ್ಟಿ ಏನು ಮಾಡಿದಾಳೆ ನೋಡ್ಕೊಂಡು ತಿಂಡಿ ಮಾಡ್ಕೊಂಡು ಬಂದ್ಬಿಡೋಣ. ನನಗೆ ಅವಲಕ್ಕಿ ಚಿತ್ರಾನ್ನ ಇವತ್ತು ತಿಂಡಿಗೆ ಪುಟ್ಟಿ ಮಾಡಿರೋದು. ಇವಾಗ ನನಗೆ ಆಫೀಸ್ ವರ್ಕ್ ಇದೆ, ನನ್ನ ವರ್ಕ್ ಮುಗಿಸ್ಕೊಂಡು ಮತ್ತೆ ಸಿಗೋಣ. ಇಷ್ಟೊತ್ತು ವರ್ಕ್ ಮಾಡ್ಕೊಂಡಿದ್ದೆ ಗೈಸ್. ಇವಾಗ ಹೊರಗಡೆ ಹೋಗಿ ವಾಟರ್ ಮೆಲನ್ ತೊಗೊಬರೋಣ. ಹೊರಗಡೆ ಹೋಗಿ ವಾಟರ್ ಮೆಲನ್ ಮತ್ತು ಇದೆರಡು ತೊಗೊಬಂದಿದ್ವಿ. ಏನಕ್ಕೆ ಅಂತ ನಿಮಗೆ ಗೊತ್ತಾಗತ್ತೆ. ಯೂಟ್ಯೂಬಲ್ಲಿ ಒಂದು ಶಾರ್ಟ್ಸ್ ನೋಡ್ತಾ ಇದ್ದೆ. ಆ ಶಾರ್ಟ್ಸ್ ನೋಡುವಾಗ ಒಂದು ವಾಟರ್ ಮೆಲನ್ದು ಜ್ಯೂಸ್ ಮಾಡ್ತಿರೋದು ಸಿಕ್ತು ನನಗೆ. ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ನನಗೆ ಅನಿಸ್ತು. ನೋಡೋಣ, ಒಂದು ಟ್ರೈ ಮಾಡೋಣ ಹಿಂಗಾಗತ್ತೆ ವೀಡಿಯೋದಲ್ಲಿ ಅಂತೇಳಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಅಂತ ಹೇಳಿದ್ರೆ ನಾನು ನನ್ನ ತಂಗಿ ಇಬ್ಬರು ಸೇರ್ ಮಾಡ್ತಿದ್ದೀವಿ ಇದನ್ನು. ಒಂದಿಷ್ಟು ಕಟ್ ಮಾಡಬೇಕು. ಹಾಂ, ಅಂದರೆ ಸ್ಟ್ರೇಟ್ ಕಟ್ ಆಗಬೇಕು, ಹಿಂಗೆ ಸ್ಟ್ರೇಟ್ ಕಟ್ ಆಗಬೇಕು ಆಯ್ತಾ. ಸ್ವಲ್ಪ ನೀಟಾಗಿ ಆಗಿದೆ. ಹಾಂ, ಈ ಪೋರ್ಷನ್ನ ಫುಲ್ ಖಾಲಿ ಮಾಡೋದು, ಒಳಗಡೆಯಿಂದ ಫುಲ್ ಖಾಲಿ ಮಾಡಿ ಅದನ್ನು ಮಿಕ್ಸಿಲಿ ಹಾಕಿ, ಇಲ್ಲಾಂದರೆ ಇಲ್ಲೇ ಜ್ಯೂಸ್ ಥರ ಮಾಡೋದು. ಇವಾಗ ಪುಟ್ಟಿ ಹಿಡಿದು ಇಲ್ಲಿ ಸ್ವಲ್ಪ ಇದರಿಂದ ಚಾಕುವಲ್ಲಿ ಕಟ್ ಮಾಡಿ ಮೇಲ್ಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದಿಷ್ಟು ಪೋರ್ಷನ್ನು ಖಾಲಿ ಮಾಡ್ಕೊಳ್ಳೋದು. ಅದನ್ನು ಜ್ಯೂಸ್ ಥರ ಮಾಡಿ ಮತ್ತೆ ಇದರಲ್ಲೇ ಹಾಕೋದು. ತೋರಿಸ್ತೀನಿ ನಿಮಗೆ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನೀಟಾಗಿ ಕಟ್ಟಾಗಿದೆ ಇದು. ಈ ಕಡೆ ಹಿಂಗೆ ಇದೆ, ತೆಗಿ ನೋಡುವ. ಬರತ್ತಾ? ಅಡಿಯಲ್ಲಿರೋ ತೆಗಿಯೋದು ಕಷ್ಟ ಅನಿಸ್ತದಲ್ಲ ಹಿಂಗಾದ್ರೆ. ಸ್ವೀಟ್ ಅದೇ ಇಲ್ವೇನ ಏನೇನು ನೋಡ್ರಿ, ಒಂದು ಸಣ್ಣ ತಿಂಡಿ. ಮಸ್ತು. ಸ್ವೀಟ್ ಸೂಪರ್ ಇಲ್ಲ. ನಾವು ಸ್ವಲ್ಪ ಚಿಕ್ಕದು ತರಬೇಕಿತ್ತಲ್ಲ, ಇದು ಹೆವಿ ದೊಡ್ಡದಾಗ್ಬಿಟ್ಟಿದೆ ನೋಡಿ. ಮಸ್ತ್ ನೀಟಾಗಿ ಬರ್ತದಲ್ಲ ಸೌಟಲ್ಲಿ. ಐಸ್ ಕ್ರೀಮ್ ಸ್ಕೂಪ್ ಇದ್ದಂಗೆ ನೋಡಿ ಎಷ್ಟಿದೆ ಅಂತ. ಈ ಬೌಲ್, ಚಿಕ್ಕ ಬೌಲಲ್ಲಿ ಫುಲ್ ಆಗ್ಬಿಡ್ತು. ಇನ್ನೊಂದು ಬೌಲ್ ತಗೊಬರಲ್ಲ, ಹಂಗೆ ತೆಗಿತೀರೋ ಇಲ್ಲ ದೊಡ್ಡ ಪಾತ್ರೆ ತಗೊಬಿಡ್ಲ ಪುಟ್ಟಿ, ಅದರಲ್ಲೇ ಮಿಕ್ಸ್ ಮಾಡಿ ಜ್ಯೂಸ್ ಥರ ಮಾಡಿ ಮಾಡಿದ್ರೆ ಆಯಿತು. ನೋಡಿ, ಇಷ್ಟು ದೊಡ್ಡ ಪಾತ್ರೆ ಸಾಕ. ಹಾಂ, ಅದು ಕೆಳಗಡೆ ಇಡ್ತೆ. ಅದರದಲ್ಲಿ ಹಾಕೋಣ. ಇದಿಲ್ಲೇ ಕೆಳಗಡೆ ಇಟ್ಬಿಡ್ತೀನಿ. ಹಾಂ, ಒಳ್ಳೆ ಬಾವಿ ಆದಂಗೆ ಆಗ್ತದೆ. ಬಟ್ ಅದು ಇಲ್ಲಿ ಟ್ಯಾಪ್ ಹೋಲ್ ಮಾಡೋಕ್ಕೆ ಸರಿ ಆಗುತ್ತೆ ಇಲ್ವ. ಇದು ಸಖತ್ ದಪ್ಪ ಅದಲ್ಲ. ಬಟ್ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಬಿಡಬೇಕಂತ ಗೊತ್ತಾಗ್ತದೆ ಈಗೀಗ. ಇಷ್ಟು ಖಾಲಿ ಮಾಡಿದ್ದೀವಿ ಇದರಲ್ಲಿ ನೋಡಿ. ಆಲ್ಮೋಸ್ಟ್ ಫುಲ್ ತೆಗ್ದಿದ್ವಿ. ಈ ಬೌಲಲ್ಲಿ, ಈ ಪಾತ್ರೆಯಲ್ಲಿ ಫುಲ್ ಹಾಕಿ ಫಿಲ್ ಮಾಡಿರೋದು. ಇದರಲ್ಲೂ ತೆಗಿಬೇಕಲ್ಲ, ಇವಾಗ ತೆಗ್ಬಿಡೋದೊಂದು. ಬಟ್ ಇದು ನಾನು ಒಳ್ಳೆ ಕಷ್ಟ ಆಗತ್ತೆ ಅಂದ್ಕೊಂಡಿದ್ದೆ ತೆಗಿಯೋಕ್ಕೆ. ಆರಾಮಾಗಿ ಬಂದ್ಬಿಡ್ತಲ್ಲ. ಪಕ್ಕ ಐಸ್ ಕ್ರೀಮ್ ಸ್ಕೂಪ್ ಬಂದಿದೆ ನೋಡಿ ಇದರಲ್ಲ. ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳೋದು ಇಲ್ಲೇ ಹೇಳು. ಇದು ಟ್ಯಾಪ್ ಮಾಡೋಕೆ, ಇಲ್ಲಿ ಟ್ಯಾಪ್ ಫಿಕ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ. ಬಟ್ ಅದು ಸರಿ ರೌಂಡ್ ಶೇಪಲ್ಲಿ ಬರಬೇಕಲ್ಲ. ಇದನ್ನು ಆಲ್ಮೋಸ್ಟ್ ತೆಗ್ದಾಯ್ತು. ಒಳ್ಳೆ ಮಸ್ತಾಗಿ ಕಾಣಿಸುತ್ತೆ ಇವಾಗ. ಈಗ ಮೇನ್ ಪ್ರೊಸೆಸ್ಸು ಜ್ಯೂಸ್ ಮಾಡೋದು. ಆ ಬೀಜ ಎಲ್ಲ ಹೆಂಗೆ ಸಪ್ರೇಟ್ ಮಾಡೋದು? ಅದರಲ್ಲೇ ಸಪ್ರೇಟ್ ಮಾಡೋದು. ಇಲ್ಲಿ ನೋಡಿ, ನಾವು ಟ್ಯಾಪ್ ತಂದಿದ್ದೀವಿ. ಇದನ್ನು ಇಲ್ಲಿ ಫಿಕ್ಸ್ ಮಾಡೋದು ಅಂತ ನಮ್ಮ ಪ್ಲ್ಯಾನು. ನೋಡುವ, ಫಿಕ್ಸ್ ಮಾಡಿ ಯಾವ ಥರ ಆಗುತ್ತೆ ರಿಸಲ್ಟ್ ಅಂತ. ಇದರಲ್ಲಿ ಬೀಜ ಎಲ್ಲ ಸಪ್ರೇಟ್ ಮಾಡೋದು, ಇದರಲ್ಲಿ ಪ್ರೆಸ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ಅವಾಗ ಜ್ಯೂಸ್ ಸಪ್ರೇಟ್ ಮಾಡ್ತೀವಿ. ಈ ಥರ ಮಾಡಿದ್ದೀವಲ್ವ, ಓಪನ್ ಮಾಡಿಕೊಂಡು ಇಲ್ಲಿ ಫುಲ್ಲು ಕ್ಲೀನ್ ಮಾಡಿದ್ದೀವಿ ಎರಡು ಸೈಡನ್ನು. ಈ ಥರ ನಾವು ಕ್ಲೋಸ್ ಮಾಡ್ಬೋದು.
ಇವಾಗ ಇಲ್ಲಿ ಈ ಕಡೆ ಒಂದು ಟ್ಯಾಪ್ ಮಾಡಿ ಓಪನ್ ಮಾಡೋಕ್ಕೆ ಹಿಂಗೆ ಓಪನ್ ಮಾಡಿದ್ರೆ ಜ್ಯೂಸ್ ಬರಬೇಕು, ಆ ಥರ ಮಾಡ್ತಿದ್ದೀವಿ. ಇವಾಗ ಇಷ್ಟರಲ್ಲೇ ಸ್ಟಾಪ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಇವಳು ಕೆಲಸ ಮಾಡ್ತಿದ್ದಾಳೆ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಬಂದು ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ನೋಡೋಣ. ಈ ಪಾತ್ರೆಯಲ್ಲಿ ಹಾಕಿ ಜ್ಯೂಸ್ ಮಾಡೋಣ. ಈಗ ಇದು ಅದರಲ್ಲಿ ಗಾಳಿಸಿದ್ರೆ ಬೀಜ ಸಪ್ರೇಟ್ ಆಯ್ತದೆಯಾ? ಹೌದಾ? ಅಲ್ಲ, ಬೀಜ ಸಪ್ರೇಟ್ ಮಾಡೋಕ ಇದೆಲ್ಲ ಸಪ್ರೇಟ್ ಆಗ್ಬಿಡೋದಿಲ್ವಾ? ಅಂದ್ರೆ ನೀರು ಥರ ಮಾತ್ರ ಬೀಜ ಅದು ಸಪ್ರೇಟ್ ಆಯ್ತದಿಲ್ಲ ಪಕ್ಕ? ಇದಂದ್ರೆ ಇದರಲ್ಲಿರೋದು ಫುಲ್ ಖಾಲಿ ಮಾಡಿದ್ದೀವಿ, ಇದರಲ್ಲಿರೋದು ಸ್ಮ್ಯಾಶ್ ಮಾಡಬೇಕು. ಮತ್ತೆ ಪಾತ್ರೆನೇ ಇಲ್ಲ ಇಲ್ಲಿ, ದೊಡ್ಡ ಪಾತ್ರೆ. ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಶುಗರು ಮತ್ತು ಸ್ಪ್ರೈಟು ಆ್ಯಡ್ ಮಾಡೋಣ ಅಂತಿದ್ದೀವಿ ನಾವು. ಏನಕ್ಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಾಕ್ಟೇಲ್ ಫೀಲ್ ಕೊಡಲಿ ಅಂತ ಹೇಳಿ. ನೋಡಿ ಇವಾಗ ಎಂತ ಮಾಡ್ಬೋದು ಅದ್ಯಾ, ಇದನ್ನು ತೆಗೆದು ಇದಕ್ಕೆ ಹಾಕು. ಈಗ ಜ್ಯೂಸನ್ನು ಗಾಳಿಸಿ ಇದರಲ್ಲಿ ಹಾಕು. ತುಂಬ ಇಲ್ಲ, ಇನ್ನೊಂದು ಸಣ್ಣ ಪಾತ್ರೆ ಮತ್ತೆ ಸಣ್ಣ ಪಾತ್ರ ನೋಡಿ. ಇವಾಗ ಇದರಲ್ಲಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ನಾವು, ಇದನ್ನು ಇದರಲ್ಲಿ ಹಾಕೋದು. ಇದರಲ್ಲಿ ಪ್ರೆಸ್ ಮಾಡಲ ಎಂದಕ್ಕೆ ಇಟ್ಕ ಗಟ್ಟಿ. ನೋಡು ಅಡಿಯಲ್ಲಿ ಜ್ಯೂಸ್ ಬಂತ ದೋಸೆ ಒಂದ್ಸಲ. ಓ ಬರ್ತಿದೆ. ಹಾಂ ಮಾಡು. ಒಳ್ಳೆ ಮಸ್ತ್ ಆಗಿದ್ರೆ ಸಾಕು, ಟೇಸ್ಟ್ ಒಳ್ಳೆ ಚಂದ ಬಂದರೆ ಸಾಕಿತ್ತಲ್ಲ. ನೋಡಿ ಗೈಸ್, ಜ್ಯೂಸ್ ಮಾಡಾಯಿತು. ಇವಾಗ ಇದಕ್ಕೆ ಸ್ವಲ್ಪ ಶುಗರ್ ಹಾಕಿ ಹಾಗೆ ಸ್ಪ್ರೈಟ್ ಹಾಕ್ಬಿಡೋಣ, ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಫಿಲ್ ಮಾಡೋದು ಅಷ್ಟೇ. ಈಗ ಶುಗರ್ ಹಾಕ್ಬಿಡೋಣ. ಅಂದರೆ ಇದು ನಾರ್ಮಲ್ ಆಗಿ ಕುಡಿದ್ರೆ ಹೆಲ್ದಿ ಇರುತ್ತೆ. ಸ್ವಲ್ಪ ಸಪ್ಪೆ ಅನ್ಸುತ್ತೆ ನನಗೆ ಜಾಸ್ತಿ ಸ್ವೀಟ್ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಒಂದ್ಸಲ ಟೇಸ್ಟ್ ನೋಡು. ಜ್ಯೂಸ್ ಮಾಡ್ಕೊಂಡಾಗಿದೆ. ಸ್ಪ್ರೈಟ್ ಇನ್ನೂ ಹಾಕಿಲ್ಲ ನಾವು. ಇದನ್ನು ಈ ಟ್ಯಾಪನ್ನು ಇಲ್ಲಿ ಕೂಡಿಸ್ಬೇಕಾಯ್ತಾ, ಅದಕ್ಕೂ ಮೊದಲು ಒಂದು ಸಣ್ಣ ಮಾರ್ಕ್ ಮಾಡ್ಕೊಬಿಡೋಣ ಪಕ್ಕ ಒಳಗಡೆಯಿಂದನೂ ಸ್ವಲ್ಪ. ಆದಷ್ಟು ಸಣ್ಣದೇ ಮಾಡು. ಹಾಂ ಅಷ್ಟೇ ಮಾಡು. ಅದಾದಮೇಲೆ ಇದು ಕೂರಿಸಿದ್ರೆ ಆಯ್ತು ಈ ಟ್ಯಾಪ್ನ. ಜಾಸ್ತಿ ಆದರೆ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯ್ತದೆ. ನೋಡಿ ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೈಟ್ ಕಾಣಿಸ್ತಿದೆಯಾ ನಿಮಗೆ? ಅಲ್ಲೇ ಸ್ವಲ್ಪ ಸ್ವಲ್ಪ ಲೈಟಾಗಿ ಬಂದಂಗಿದೆ ಆಚೆ. ಇದು ಸಾಕು ಸಾಕು. ಈಗ ಪ್ರೆಸ್ ಮಾಡ್ಬೋದು. ಒಂದು ಸೈಡ್ ಹಾಕೊಂಡು ಹಾಂ ಪ್ರೆಸ್ ಮಾಡು. ತಳ್ಳು ತಳ್ಳು. ಹಾಂ ಸಾಕು ಸಾಕು. ನೋಡಿ ಫಿಕ್ಸ್ ಆಯಿತು. ಈ ಥರ ಟರ್ನ್ ಆಯ್ತದೆ. ಪಕ್ಕ ಚೆಲ್ಲೋದಿಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿದ್ದೀವಿ. ಇಷ್ಟು ರೇಂಜಿಗೆ ಬಂದಿದೆ ವಿಡಿಯೋ. ಇಲ್ಲಿ ಕಾಣಿಸಿದ್ಯಾ? ಹಾಂ, ಇವಾಗ ಟ್ಯಾಪ್ ಫಿಕ್ಸ್ ಮಾಡಾಗಿದೆ. ಇವಾಗ ನಾವು ಸ್ಪ್ರೈಟ್ ಆ್ಯಡ್ ಮಾಡ್ತೀವಿ ಇದಕ್ಕೆ. ಹೇಳ್ದಲ್ಲ ಏನಕ್ಕೆ ಅಂತೇಳಿ. ಅದನ್ನು ಮಾಡ. ನಾವು ಪ್ರಮೋಷನ್ ಮಾಡಿಸ್ತಿಲ್ಲ, ಅದಕ್ಕೋಸ್ಕರ ಅವಳು ಕೈ ಇಟ್ಕೊಂಡಿದ್ದಾಳು. ಇದರಲ್ಲಿ ಹಾಕ್ತೀಯ, ಇದರಲ್ಲಿ ಹಾಕ್ತೀಯ, ಇದರಲ್ಲಿ ಹಾಕ್ಬಿಡು. ಆಮೇಲೆ ಒಂದ್ಸಲ ನಾವು ಟೇಸ್ಟ್ ನೋಡಿಕೊಂಡು ಹಾಕಿ. ಇನ್ನೂ ಸ್ವಲ್ಪ ಹಾಕಿ ನೋಡು. ಐಸ್ ಕ್ಯೂಬ್ಸ್ ಹಾಕ್ಬೇಕಿತ್ತಲ್ಲ. ಐಸ್ ಕ್ಯೂಬ್ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಗಂಗಣ್ಣನ ಹತ್ರ ತೊಗೊಬಂದೆ. ನೋಡಿ ಫುಲ್ ಐಸ್ ಇದೆ. ಇವಾಗ ಹಾಕ್ಬಿಡೋಣ. ಐಸ್ ಕ್ಯೂಬ್ ತೊಗೊಂಡು ಬಂದೆ. ಐಸ್ ಕ್ಯೂಬ್ ಆ್ಯಡ್ ಮಾಡಿಬಿಡೋಣ ಇದರಲ್ಲಿ. ಮಿಕ್ಸ್ ಮಾಡೋಣ ಇವಾಗ. ಸೂಪರ್. ಇದಕ್ಕೆ ಹಾಕಿ ಇಲ್ಲೇನು ಸೋರತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಇದಕ್ಕೆ ಫಿಲ್ ಮಾಡೋಣ ಇವಾಗ. ಈಗ ಮಿಕ್ಸ್ ಮಾಡಿಕೊಂಡು ಐಸ್ ಕ್ಯೂಬ್ ಎಲ್ಲ ಹಾಕಿದ್ದೀವಲ್ಲ, ಈಗ ಇದರಲ್ಲಿ ಫಿಲ್ ಮಾಡೋಣ. ನಿಧಾನ ಹಾಕು. ಓ ಸೂಪರ್. ಹಾಕು ಹಾಕು. ಬರಲ್ಲ ಅಲ್ಲಿ ಮೇ ಬಿ ಇದ್ರದ್ದು ರಬ್ಬರ್ ಇದೆಯಲ್ಲ, ಬರಲ್ಲ. ಅದಕ್ಕೋಸ್ಕರ ಫುಲ್ಲಾಗಿ ಹೋಗುತ್ತೆ. ಎಂತಾಗತ್ತೆ ಅಲ್ಲ? ಓ ಮಸ್ತ್.
ಎಷ್ಟು ಫುಲ್ಲಾಗಿದೆ ಈಗ. ಇವಾಗ ಇಷ್ಟು ಜ್ಯೂಸ್ ಮಾಡಿರೋದು. ಈಗ ಈ ಕ್ಯಾಪ್ನ ಮುಚ್ಚೋಣ. ಕ್ಲೋಸ್ ಆಗಿದೆ ನೋಡಿ ಹೆಂಗಿದೆ ಅಂತ ನಾವು ಮಾಡಿರೋದು ಈಗ. ಹೆಂಗಿದೆ ನೋಡಿ ಇವಾಗ ನಾವು ಮಾಡಿರೋದು. ಈಗ ಗ್ಲಾಸ್ ತಗೋ. ಹಾಂ, ವಾ ಸೂಪರ್ ನೋಡಿ. ಎಂತೆಂಥ ಸರ್ಕಸ್ ಮಾಡಿ ಅಂತೂ ಇಷ್ಟ ಆಯಿತು. ಒಳ್ಳೆ ಕರೆಕ್ಟಾಗಿ ಮಾಡಿದ್ದೀವಿ. ಸ್ಟಾಪ್ ಗೈಸ್, ಇವಾಗ ಟೇಸ್ಟ್ ಮಾಡೋ ಟೈಮು. ನೋಡೋಣ. ಚಿಯರ್ಸ್. ಹಾಂ ಹಾಂ, ಸೂಪರ್ ಆಗಿದೆ. ನಿಂಗೆ ಟೇಸ್ಟ್ ಹೆಂಗದೆ? ಹಾಂ, ಚೆನ್ನಾಗಿದೆ. ಸ್ವಲ್ಪ ಕೋಲ್ಡ್ ಇರಬೇಕಿತ್ತು. ಇನ್ನೂ ಸ್ವಲ್ಪ. ಅದು ಐಸ್ ಕ್ಯೂಬ್ ಇವಾಗ ಹಾಕಿರೋದಲ್ಲ, ಇನ್ನು ಸರಿಯಾಗತ್ತೆ. ಹಾಂ, ಗೈಸ್ ಇವಾಗ ನಾವು ಇದನ್ನು ತೊಗೊಂಡು ಹೋಗ್ಬೇಕು. ಎತ್ಕೊಂಡು ಹೋಗೋದು ಸಖತ್ ಭಾರ ಇದೆ. ಆಯ್ತು, ಬಲಿಂದ್ರ ತಗೋದ. ಊರ್ ಕಡೆ ದೀಪಾವಳಿ ಹಬ್ಬಕ್ಕೆಲ್ಲ ಬಲೀಂದ್ರ ಅಂತ ಹೇಳಿ ಮಾಡ್ತಾರೆ. ನಮ್ಮೂರ್ ಕಡೆ ಅದೇ ಥರ ಫೀಲ್ ಆಗ್ತದೆ. ಅವ್ರಿಗೆ ಹಿಂಗೆ ಎತ್ಕೊಂಡು ಹೋಗ್ತಾರೆ ನೋಡಿ. ಹಿಂಗೆ ಎಷ್ಟು ಕಾಪಾಡ್ಕೊಂಡು ಹೋಗ್ತಾಳಂತ. ಈಗ ಅಲ್ಲಿ ಹೊರಗಡೆ ಹೋಗ್ತಿರ್ಬೇಕಾರೆ ಹೇಳ ವಾಟರ್ ಮೆಲನ್ ಜ್ಯೂಸ್ ಅಂತ ಹೇಳಿ ದಾರಿ ಮೇಲೆ ಅದು ಸಿಕ್ಕರೆ ಗ್ಲಾಸ್ ಕೊಡು. ಕೊಡೋಕಾಯ್ತು. ಬಟ್ ಗ್ಲಾಸ್ ಇಲ್ಲಲ್ಲ. ನಾನು ಹೋಗು. ಚಾನು ತಗ. ಎಂತ ಜ್ಯೂಸ್ ಅದು? ಎಂತ ಜ್ಯೂಸ್? ಚೆನ್ನಾಯ್ತಾ? ಚೆನ್ನಾಯ್ತಾ? ಇಟ್ಕೊಳ್ಳಿ, ಇದು ಆನ್ ಮಾಡ್ತೀನಿ. ಕುಡಿ ಆಯ್ತಾ? ಇಲ್ಲಿ ನಮಗೆ ಸ್ವಲ್ಪ ಪರಿಚಯ ಇರೋರು, ನಮಗೆ ಸ್ವಲ್ಪ ಕ್ಲೋಸ್ ಇರೋರಿಗೆ ನಾವು ಜ್ಯೂಸ್ ಕೊಟ್ವಿ. ನೋಡೋಣ ಇವಾಗ. ಮನೆಗೆ ಬಂದ್ವಿ. ಲೈಟ್ಸ್ ಆನ್. ಗೈಸ್, ಇಷ್ಟು ವಿಡಿಯೋ ಮಾಡ್ಕೊಂಡು ಕೂತಿದ್ದೀವಿ. ಇವಾಗ ಇವಳು ಇನ್ನೊಂದು ಗ್ಲಾಸ್ ಕುಡಿತಿದ್ದಾಳೆ. ಸಾಕಾಗಿಲ್ಲ ಅಂತ. ಅಷ್ಟು ಟೇಸ್ಟಿ ಆಗಿದೆ ಅಂತ ಹೇಳಿ ಮಾಡಿದ್ಯಾರು ಮೇಡಮ್? ಹೇಳಿ ಈಗ ಹೆಂಗಾಗಿತ್ತು ವಿಡಿಯೋ ಮಾಡೋದು? ಇದೆಲ್ಲ ಖುಷಿ ಆಯ್ತಾ? ಹಿಂಗೆ ಮಾಡೋದು ಒಂದು ಐಡಿಯಾ ಕೊಟ್ಟದ್ದು ನಿಂಗೆ ನಾನು. ಹೇಳು. ಒಳ್ಳೆ ಮಜಾ ಬಂತು. ಕ್ಯಾಮ್ರಾ ನೋಡ್ಕೊಂಡು ಹೇಳು, ಇಲ್ಲ ನಾನು ನೋಡ್ಕೊಂಡು. ಒಳ್ಳೆ ಮಜಾ ಬಂತು. ಟೈಮ್ ಪಾಸ್ ಆಯ್ತು. ಕೆಲಸ ಬಿಡು, ಮಾಡೋದೆಲ್ಲ ಬಿಟ್ಕೊಂಡು ಮಾಡ್ತಿದ್ದೆ ಅಂತ. ಕೆಲಸ ಜೊತೆಗೆ ಮಾಡ್ತಿದ್ದೆ. ಅಲ್ಲಿ ಮ್ಯಾನೇಜರ್ ನೋಡಿದ್ರು ಗುಮ್ಮರು ಅಂತ. ಒಳ್ಳೆ ಆಯ್ತು. ಶಾರ್ಟ್ಸ್ ನೋಡ್ಕೊಂಡು ಒಂದು ಈ ಥರ ವಿಡಿಯೋ ಮಾಡೋಣ ಅಂತ ಒಂದು ಐಡಿಯಾ ಬಂದಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಮಸ್ತ್ ಫಿಟ್ ಆಗಲಿಲ್ಲ ಅದು ಹಂಗೆ ಲೂಸ್ ಆಯ್ತದೆ.